ಹಲೋ ಗೈಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನನಗೆ ಬೇಜಾರಾಗುತ್ತೆ. ಯಾಕಂತಂದರೆ ಇಲ್ಲಿ ಭಾಳ ಸ್ಪಾಟಿವ್ ಇರುವಂಥ ಮನುಷ್ಯ ಹೌದಾ ಬಿಗ್ ಬಾಸಲ್ಲಿ. ಅದನ್ನು ನಾನು ಕೆಟ್ಟದ್ದು ಅಂತಂದೂ ಹೇಳ್ತಾ ಇಲ್ಲ. ಬಟ್ ಇವಾಗ ಸಪೋರ್ಟ್ ಏನು ಮಾಡ್ತಾಯಿದ್ದಾರಲ್ಲ ಗಿಲ್ಲಿ ಕಾಮಿಡಿಯನ್ನು, ಬಟ್ ನಿಷ್ಠಾವಂತೆಯಿಂದ ಆಡ್ಕೊತ ಬಂದಿದ್ದಾನೆ, ಚೆನ್ನಾಗಿ ಆಟ ಆಡಿದ್ದಾನೆ. ಸಪೋರ್ಟ್ ಮಾಡಿ ಅದೊಂದು ಪ್ಲಾಟ್ಫಾರ್ಮು, ಅದೊಂದು ಗೇಮು ಬಿಗ್ ಬಾಸ್ ಅನ್ನೋದು. ಹೌದಾ, ಇದರಲ್ಲಿ ಸತ್ಯನೂ ಇದೆ, ಸುಳ್ಳು ಇದೆ. ಬಟ್ ಇಲ್ಲಿ ನಿಜ ರೂಪ ಭಾಳ ಬೇಗನೆ ಅರ್ಥ ಆಗುತ್ತೆ. ಹೌದಾ, ಇದರಲ್ಲಿ ಗಿಲ್ಲಿ ಅನ್ನೋದಕ್ಕೆ ಚೆನ್ನಾಗಿ ಆಡ್ಕೊಂಡು ಬಂದೇನೆ, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀವಿ. ನಾನು ಕೂಡ ಅದು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಇದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೇನೆ ಅಂತಂದರೆ, ಈಗೇನು ಗಿಲ್ಲಿಗೇನು ಸಪೋರ್ಟ್ ಮಾಡ್ತಾಯಿದ್ದೀವಲ್ಲ, ಇದೇ ಸಪೋರ್ಟ್ನ ನಾವು ಬೇರೆ ಈಗೇನು ಸಪೋರ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೈಡಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ವಿಡಿಯೋನ ನೀವು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಒಂಚೂರು ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ಇವಾಗ ನಾವು ಇದೇ ಸಪೋರ್ಟ್ ಏನು ಮಾಡ್ತಾಯಿದ್ದೇವಲ್ಲ ಈಗ ಗಿಲ್ಲಿಗೆ ಅಂತಂದು ಚೆನ್ನಾಗಿ ಆಡ್ತಾಯಿದ್ದಾನೆ, ಸಪೋರ್ಟ್ ಮಾಡ್ತಾಯಿದ್ದೀವಿ. ಹೌದಾ, ಇದೇ ರಾಜಕಾರಣಿಗಳಿಗೆ ಅದಕ್ಕಿಲ್ಲ. ಆ ಪ್ರಶ್ನೆ ನಂದು. ಹೌದಾ, ಯಾಕಂತಂದರೆ ರಸ್ತೆ ನೋಡ್ಬೋದು, ಶಾಲೆ ಕಾಲೇಜುಗಳು ನೋಡ್ಬೋದು, ಆಸ್ಪತ್ರೆಗಳು ನೋಡ್ಬೋದು, ಭಾಳಷ್ಟು ಸಮಸ್ಯೆಗಳಿವೆ. ಇದೇ ಸಪೋರ್ಟ್ನ ನಾವು ಚೆನ್ನಾಗಿರೋ ವ್ಯಕ್ತಿನ ನಾವು ಆಯ್ಕೆ ಮಾಡಿ ತೊಗೊಂಬಂದರೆ ನಾವು ಚೆನ್ನಾಗಿರ್ತೀವಿ. ಹೌದಾ, ಪಾಪ ಇವಾಗ ನಮ್ಮ ಹತ್ರ ದುಡ್ಡಿದೆ, ಇದೆ ಅಂತ ದೊಡ್ಡ ವ್ಯಕ್ತಿಗಳು ಏನಂತಾರೆ ಚೆನ್ನಾಗಿರ್ತಾರೆ. ಪಾಪ ಬಡವ್ರು ಏನು ಮಾಡ್ತಾರೆ, ಇವಾಗ ಅದೇ ರಸ್ತೆಗಳಲ್ಲೇ ಅಡ್ಡಾಡ್ತಾರೆ. ಅದೇ ಅಸ್ವಚ್ಛತೆ ಇರ್ತದಲ್ಲ, ಅದೇ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗಳನ್ನು ನೀವು ಕೇಳಿರಬೇಕು ಯಾವ ಥರ ಇದೆ, ಯಾವ ಥರ ನೋಡ್ಕೊತಾರೆ ಅಂತಂದು. ಹೌದಾ, ಇದೊಂದು ಪಕ್ಕದಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ವಿಡಿಯೋದಲ್ಲಿ ಏನಾದ್ರು ನಿಮಗೆ ಅನಿಸಿಕೆ ಏನಾದರೂ ಬಂತಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಅನಿಸಿಕೆ ಅಷ್ಟೇ, ಗಿಲ್ಲಿಗೇನು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಆ ಸಪೋರ್ಟೇ ನಮ್ಮ ರಾಜಕಾರಣಿಗಳಿಗೆ ಚೆನ್ನಾಗಿರೋ ವ್ಯಕ್ತಿಗೆ ನಾವು ಆಯ್ಕೆ ಮಾಡ್ಕೊಂಡ್ರೆ ಅಂದರೆ ನಾವು ಚೆನ್ನಾಗಿರ್ತೀವಿ. ಇದು ನನ್ನೊಂದೇ ಉದ್ದೇಶ, ಮತ್ತೇನಿಲ್ಲ. ಇದರಲ್ಲಿ ನಿಮ್ಮದು ಏನಾದ್ರು ಅನಿಸಿಕೆ ಇತ್ತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಬಾಯ್. ಮಾಡಿ ಇವಾಗ ಪ್ರೆಸೆಂಟ್ ನಡೀತಾ ಇರೋದೇ ಅದೇ. ಆ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಮಾಡಿ. ಬಾಯ್.